ಡೀಸೆಲ್ ಕಾರ್. ಎಸ್ ಇದೂನು ಡೀಸೆಲ್ ಗಾಡಿ. ಇಗ್ನಿಸ್ ಕೂಡ ಇದೆ ನೋಡಿ. ಎಸ್ ಇದೂನು ಡೀಸೆಲ್. ಅಲ್ಲ ಸರ್, XUV ಸರ್, 2013 ಮಾಡಲು XUV ನೋಡಿ ಸರ್. ನಾವಿವತ್ತು ಆ ರೇಟ್ ಅಲ್ಲಿ ಆನೆ ಕೊಡ್ತೀವಿ. ಬರೀ 5,45,000 ಗಾಡಿ ಕೊಡ್ತೀನಿ ಸರ್. ಏನು 5,45,000? 5,45,000ಕ್ಕೆ 2013 ಮಾಡಲು XUV ಕೊಡ್ತಾ ಇದೀನಿ ಸರ್. ಸೊ 2010 ಮಾಡಲು V ವರ್ಷನ್ ಇನೋವಾ ಸರ್, ಬರೀ 4.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ ಬರೀ 4.5 ಲಕ್ಷಕ್ಕೆ 10 ಮಾಡಲು V ವರ್ಷನ್, 4.5 V ವೇರಿಯಂಟ್ 2010 ಮಾಡಲು ಇನೋವಾ ಕೊಡ್ತಾ ಇದೀನಿ. ಓಕೆ, ಇದೂನು ಸಿಂಗಲ್ ಓನರ್ ನೋಡಿ. ಇದೂನು ಸಿಂಗಲ್ ಓನರೇ. ಬರೀ 40,000 ಗಾಡಿ ಓಡಿದೆ ಸರ್. ಅಷ್ಟೇ. 40,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಆರಾಮಾಗಿ 4.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 65,000 ಡೌನ್ ಪೇಮೆಂಟ್ ಕೊಟ್ರೆ ಈ ವೆಹಿಕಲ್ ತಗೊಂಡು ನೋಡಿ. ಡೀಸೆಲ್ ವೆಹಿಕಲ್ ಸಿಗುತ್ತೆ 5,60,000 ರೂಪಾಯಿಗೆ. 60,000 ಡೌನ್ ಪೇಮೆಂಟ್ ಸಾಕು. ಡೀಸೆಲ್ ಎಸ್ ಡೆಫಿನೆಟ್ಲಿ ಲೋನ್ ಆಗುತ್ತೆ. ಡೀಸೆಲ್ 7 ಸೀಟರ್ ಬೊಲೆರೋ ಡೀಸೆಲ್, ಪೋಲೋನು ಡೀಸೆಲ್ ಸರ್. ಈ ಗಾಡಿನ ಬಂದು ಬರೀ 4,75,000 ಗಾಡಿ ಕೊಡ್ತೀನಿ. 16 ಮಾಡಲು ಕೊಡ್ತೀನಿ. ಬರೀ 75,000 ಡೌನ್ ಪೇಮೆಂಟ್ ಕೊಟ್ರೆ ಸಾಕು, ಈ ಗಾಡಿ ಕೂಡ ತಗೊಂಡು. ಆಲ್ ವೀಲ್ ಡ್ರೈವ್ ಫಾರ್ಚುನರ್, ಇನ್ನೊಂದು ಡೀಸೆಲ್ ಗಾಡಿ, ಮತ್ತೊಂದು ಡೀಸೆಲ್, ಇದೂನು ಡೀಸೆಲ್ 7 ಸೀಟರ್. ಬರೀ 30,000 ಓಡಿರೋ ವೆಹಿಕಲ್ ಇದು. ಓಮ್ನಿಗೂ ಲೋನ್ ಆಗುತ್ತೆ. 65,000 ಲೋನ್ ಅಂತ ನೋಡಿ. ಸಿಂಗಲ್ ಓನರ್ ಓಮ್ನಿ ಸಿಗುತ್ತೆ ನಿಮ್ಗೆ ನೋಡಿ. ಆಲ್ಟೋ K10 ಸಿಂಗಲ್ ಓನರ್, ಇದೂನು ಫಸ್ಟ್ ಓನರ್. ಕೇವಲ 25,000 ಡೌನ್ ಪೇಮೆಂಟ್. 25,000 ಡೌನ್ ಪೇಮೆಂಟ್ ಕೊಟ್ರೆ 23 ಮಾಡಲು ಇಗ್ನಿಸ್ ಕೊಡ್ತೀನಿ ಸರ್. ಪೋಲೋ ಫಸ್ಟ್ ಓನರ್. ಈ ಗಾಡಿ ಬರೀ 1.5 ಲಕ್ಷ ತನ್ನಿ. ಡೀಸೆಲ್ ಗಾಡಿ ಲೋನ್ ಆಗುತ್ತೆ. ಈ ಗಾಡಿ ಬರೀ 20,000 ಓಡಿದೆ. ಈ ಆಲ್ಟೋ K10 ಜಸ್ಟ್ 19,000 ಓಡಿದೆ ನೋಡಿ. ಬರೀ 22,000 ಓಡಿರೋ ಅರ್ಬನ್ ಕ್ರೂಸರ್ ಇದು. 22 ಮಾಡಲು 22,000 ಅಷ್ಟೇ ಓಡಿದೆ ಸರ್ ಗಾಡಿ. ಹೌದಾ? ಹೌದು ಸರ್. 22 ಮಾಡಲು 22,000 ಗಾಡಿ ಓಡಿಸಿದ್ದಾರೆ. ಝೆಡ್ ನಂಬರ್ ಚೆನ್ನಾಗಿದೆ. ಸೂಪರ್ ಆಗಿದೆ. 1,43,000 ಅಷ್ಟೇ ಓಡಿದೆ ನೋಡಿ. ಕಡಿಮೆ ಅಂದ್ರೆ ಕಡಿಮೆ ಓಡಿದೆ. ಕೊಡ್ತಾ ಇರೋದೇ 19,45,000. ಅದ್ರಲ್ಲೂ ನಿಮ್ ಚಾನಲ್ ಇಂದ ಬಂದ್ರೆ ಅದ್ರಲ್ಲೂ ನೆಗೋಷಿಯೇಬಲ್ ಮಾಡಿ ಆಟೋಮೆಟಿಕ್ ಆಸ್ತಾ ಆಪ್ಷನಲ್ 2019 ಮಾಡಲು ಗಾಡಿ ಬರೀ 5,95,000 ಗಾಡಿ ಕೊಡ್ತೀನಿ. ಆಟೋಮೆಟಿಕ್ 5,95 ಕೊಡ್ತೀನಿ ಸರ್. 45,000 ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಕೊಡ್ತೀನಿ. ಬರೀ 45,000 ಡೌನ್ ಪೇಮೆಂಟ್ ಸಾಕು ನೋಡಿ. ಅದರಲ್ಲೂ 19 ಮಾಡಲು ಆಟೋಮೆಟಿಕ್ ಸಿಗುತ್ತೆ ನಿಮಗೆ. ಅಷ್ಟು ಆಪ್ಷನಲ್ ಆಗಿರೋದ್ರಿಂದ 6 ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿಲಿ. ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್, ಅದರಲ್ಲೂ ಡೀಸೆಲ್ ವೇರಿಯಂಟ್. 16 ಮಾಡಲು ಐ ಲೈನ್ ಫುಲ್ಲಿ ಟಾಪ್ ಅಂಡ್ ಶಾಕ್ ಮಾತ್ರ ಆಗ್ಬೇಡಿ ನೀವು. 5,45,000 ಗಾಡಿ ಕೊಡ್ತೀನಿ. 45,000 ಡೌನ್ ಪೇಮೆಂಟ್ ಈ ಗಾಡಿ ಕೊಡ್ತೀನಿ. 5,45,000ಗೆ 16, ಅದರಲ್ಲೂ ಹೈಲೈನ್ ಟಾಪ್ ಅಂಡ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಡೀಸೆಲ್ ವೆಹಿಕಲ್ ಇದು ಕೂಡ ಸಿಂಗಲ್ ಓನರ್ ಗಾಡಿ. ಇದು ಕೂಡ 0 DP ನಲ್ಲಿ ಕೊಡ್ತೀನಿ. 4,95,000 ಈ ಗಾಡಿ ಕೊಡ್ತೀನಿ. 4,95,000 4,95,000 ₹1 ಡೌನ್ ಪೇಮೆಂಟ್ ಅಂತ ತಗೊಂಡ್ಬರ್ತೀನಿ ಸರ್. ಈ ಗಾಡಿನ ಬರೀ 8,25,000 ಗಾಡಿ ಕೊಡ್ತೀನಿ. 25,000 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ 19 ಮಾಡಲು ಡೀಸೆಲ್ ಸರ್. 1.5 ಲಕ್ಷದಿಂದ 2 ಲಕ್ಷ ಫಿಟ್ಟಿಂಗ್ ಇರುವಂತ ಗಾಡಿ 25,000 ಯಾರಿಗುಂಟು ಯಾರಿಗಿಲ್ಲ. ಬರೀ 25,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೊಡ್ತಾರೆ ಸರ್. ಹುಂಡೈ ಇಯಾನೋ ನೋಡಿ ಸರ್. ಬಾನೆಟ್ ಮೇಲೆ ಸ್ಕ್ರಾಚ್ ಇದೆ. ಇದನ್ನು ಕೂಡ ನಾವು ಟಚ್ ಅಪ್ ಮಾಡಿಸಿ ನೀಟಾಗಿ ರಬ್ಬಿಂಗ್ ಪಾಲಿಶ್ ಹಾಕ್ಸಿ ಬಫಿಂಗ್ ಎಲ್ಲ ಮಾಡಿಸಿ ಕೊಡ್ತೀವಿ. ಸೊ ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 2,95,000 ಗಾಡಿ ಕೊಡ್ತೀನಿ. ಇದಕ್ಕೂ ಕೂಡ 25,000 ಡೌನ್ ಪೇಮೆಂಟ್. 17 ಮಾಡಲ್ ಸಿಂಗಲ್ ಓನರ್ ಸರ್. ಸ್ವಿಫ್ಟ್ ಬರೀ 5,45,000ಕ್ಕೆ 2019 ಮಾಡಲು ಗಾಡಿ ಕೊಡ್ತೀನಿ. ಏನು ಅಷ್ಟೇನಾ? 5,45,000 ಕೊಡ್ತೀನಿ. ಅದರಲ್ಲೂ ಡೀಸೆಲ್ ವೆಹಿಕಲ್, ಡೀಸೆಲ್ 2012 ಮಾಡಲು 1,25,000 ಡೌನ್ ಪೇಮೆಂಟ್ ಕೊಟ್ರೆ 4 ಲಕ್ಷ ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೀನಿ. ಹಳೆ ಫೇಸು ಹೊಸ ಶೋರೂಮ್ ಅಲ್ವಾ ಸರ್? ಹೌದು ಸರ್. ಸರ್ ಇದು ಯಾವ ಲೊಕೇಶನ್ ಸರ್? ಇದು ಹೊಸದಾಗಿ ಮಾಡಿದ್ದೀರಾ ಸರ್? ನಮ್ದು ಇದು ನಾಗರಬಾವಿ BDA ಕಾಂಪ್ಲೆಕ್ಸ್ ಪಕ್ಕನೇ ಬರುತ್ತೆ ಸರ್. ಹೌದಾ? ಇಲ್ಲಿ ಮಾಡೋದಕ್ಕೆ ಉದ್ದೇಶ ಏನು? ಯಾಕೆ ಇಲ್ಲಿ ಮಾಡ್ತಾರೆ? ಸರ್ ಹಂಗೇನಿಲ್ಲ. ಈಗ ಸುಮಾರು ಜನ ಸರ್ ನಮ್ಗೆ ಇನ್ನೊಂದು ಶೋರೂಮ್ ಈ ಕೆಂಗೇರಿ ಮೈನ್ ರೋಡಲ್ಲಿ ಬೇಕು, ಕೊಟ್ಟಿಗೆಪಾಳ್ಯ ಈಗ ಮಾಗಡಿ ರೋಡಿಂದ ಬಂದ್ರೆ ನಮಗೆ ನಿಯರ್ ಬೈ ಬೇಕು. ಸುಮಾರು ಜನ ಕಸ್ಟಮರ್ ಕಾಮೆಂಟ್ ಮಾಡ್ತಾ ಇದ್ರು. ಸೊ ನಮ್ದು ಪ್ರಾಪರ್ ಮಾಗಡಿ ಆಗಿರೋದ್ರಿಂದ ನಮ್ಮ ಕಡೆ ಕಸ್ಟಮರ್ಗೂ ಇದು ಅನುಕೂಲ ಆಗುತ್ತೆ. ಸೊ ಬೇರೆ ಕಡೆಯಿಂದ ಬರೋ ಕಸ್ಟಮರ್ ಈಗ ಕೆಂಗೇರಿ, ಮೈಸೂರು ಹಿಂಗಿಂದ ಬರೋರಿಗೆ ಸೊ ನಮ್ದು ಒಂದ್ ಸ್ವಲ್ಪ ಆಫೀಸ್ ಅದು ಇಂಟೀರಿಯರ್ ಇತ್ತು. ಬಟ್ ವ್ಯಾಪಾರ ಎಲ್ಲ ಚೆನ್ನಾಗೇ ಇದೆ ಮೂಡ್ಲುಪಾಳ್ಯದಲ್ಲಿ. ಬಟ್ ಆದ್ರೂ ಇಲ್ಲಿ ಒಂದು ಶೋರೂಮ್ ಮಾಡೋಣ ಅನ್ನೋ ಒಂದು ಉದ್ದೇಶ. ಎರಡನೇದು ನನಗೆ ಮೇಜರ್ ಇದು ಅಂದ್ರೆ ನಮ್ಮಲ್ಲಿ ಅಲ್ಲಿ 45-50 ಗಾಡಿ ಅಷ್ಟೇ ನಿಲ್ಸಕ್ ಆಗ್ತಾ ಇದ್ದಿದ್ದು. ಕಸ್ಟಮರ್ಗಳಿಗೆ ತುಂಬಾ ಸರ್ವಿಸ್ ಕೊಡಕ್ ಆಗ್ತಿರ್ಲಿಲ್ಲ ನಮ್ಮ ಕೈಯಲ್ಲಿ. ಸೊ ತುಂಬಾ ಜಾಸ್ತಿ ಸರ್ವಿಸ್ ಕೊಡೋಣ ಅಂತ ಈಗ ಅಟ್ಲೀಸ್ಟ್ ಇಲ್ಲೊಂದು 50-55 ಗಾಡಿ ನಿಂತ್ಕೊಳ್ಳುತ್ತೆ. ಅಲ್ಲೊಂದು 45 ಗಾಡಿ 50 ಗಾಡಿ ನಿಂತ್ಕೊಂಡ್ರೆ ಅಟ್ಲೀಸ್ಟ್ ಒಂದು 90 ಗಾಡಿ 100 ಗಾಡಿವರೆಗೂ ನಾವು ಜನಗಳಿಗೆ ಕೊಡೋ ಪ್ರಯತ್ನ ಪಡ್ಬೋದಲ್ಲ. ಈಗ ಪ್ರೆಸೆಂಟ್ 100 ಗಾಡಿ ಇದೆ. ಇದಕ್ ಮೇಲೂ ತುಂಬಿಸುವಂತ ಆಪ್ಷನ್ ಇದೆ ಅಂತ. ಮಾಗಡಿ ಯಾರ ಹತ್ರ ಇರ್ತಾರೆ ಅಂತವ್ರಿಗೆಲ್ಲ ಇದು ಈಸಿ ಆಗುತ್ತೆ. ಮಾಗಡಿ ಮೈನ್ ರೋಡ್ಗೂ ಹತ್ರ ಆಗುತ್ತೆ. ಕೆಂಗೇರಿಯಿಂದ ಬರೋರ್ಗೆ ಅಂದ್ರೆ ಮೈಸೂರು ರೋಡಿಂದ ಬರೋರ್ಗೂ ಕನ್ವೀನಿಯಂಟ್ ಆಗುತ್ತೆ. ಸೊ ಸುಂಕುದಕಟ್ಟೆ, ಕಾಮಾಕ್ಷಿಪಾಳ್ಯ ಈ ಕಡೆ ಸರೌಂಡ್ ಅಕಸ್ಮಾತ್ ಈಗ ರಾಜ್ಕುಮಾರ್ ಸಮಾಧಿ ಅಂದ್ರೆ ತುಮಕೂರವರು ಅಲ್ಲಿಂದ ಬಂದ್ರು ಕೂಡ ಇದು ಒಂದೇ ರೋಡ್ ನಿಯರ್ ಮೈನ್ ರೋಡ್ ಅಲ್ಲಿ ಸಿಗುತ್ತೆ. ಸೊ ನಮ್ಮ ಆಫೀಸ್ ನ ತುಂಬಾ ಜನ ಹುಡುಕಿ ಅಲ್ಲಿ
ಇಲ್ಲ ಸರ್ ಬೇರೆ ಕಡೆ ತಗೋಬಿಟ್ಟೆ ಅಂತ ತುಂಬಾ ಜನ ಕಾಮೆಂಟ್ ಮಾಡಿದ್ದಾರೆ, ಹಾ. ತುಂಬಾ ಜನ ತಿಳಿಸಿದ್ದಾರೆ. ಯಾಕೆಂದ್ರೆ ನಮ್ದು ಈ ಕಡೆ ಚಂದ್ರ ಲೇಔಟ್ ರೋಡಲ್ಲೂ ಇಲ್ಲ, ಹಾ. ಆ ಕಡೆ ವಿಜಯನಗರ ರೋಡಲ್ಲೂ ಇಲ್ಲ, ಹಾ. ಅದು ಮಧ್ಯ ಸೆಂಟ್ರಲ್ ಆಗ್ಬಿಡ್ತು ಆಫೀಸು. ಓಕೆ ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊಂಡು ಬೇರೆ ಕಡೆ ತಗೊಂಡಿರೋರು ಇದ್ದಾರೆ, ಹಾ. ಹುಡಿಕೊಂಡು ಬಂದು ತಗೊಂಡಿರೋರು ಇದ್ದಾರೆ. ಓಕೆ ಸೊ ಹಂಗಾಗಿ ಮೇನ್ ರೋಡ್ಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಒಂದು ಅಡ್ರೆಸ್ಗೆ ಇನ್ನೊಂದು ಆಫೀಸು ಕಸ್ಟಮರ್ಗೆ ಉತ್ತಮವಾದ ಒಂದು ಕ್ವಾಲಿಟಿ. ಇದು ನಿಯರ್ ಬೈ ನಿಮ್ಗೆ KLE ಕಾಲೇಜ್ ನಾಗರಬಾವಿಲಿ ಬರುತ್ತೆ. ನಾಗರಬಾವಿ BD ಕಾಂಪ್ಲೆಕ್ಸ್ ಪಕ್ಕನೆ Okay. ಯುನಿಟಿ ಲೈಫ್ ಲೈನ್ ಹಾಸ್ಪಿಟಲ್ ಆಪೋಸಿಟೇ ಸಿಗುತ್ತೆ ಸರ್. ಓಕೆ ಸೂಪರ್ ಸರ್. ಇವತ್ತು ಅಟ್ ಪ್ರೆಸೆಂಟ್ ಹೊಸ ಶೋರೂಮ್ ಮಾಡಿದ್ದೀರಾ, ಹಾ ಸರ್. ಸೊ ಇವತ್ತು ಕೊಡೋ ಗಾಡಿಗಳ ಪ್ರೈಸ್ ಎಲ್ಲ ಹೇಗಿರುತ್ತೆ? ಹಳೆ ಪ್ರೈಸೇ ಇರುತ್ತಾ, ಹೊಸ ಪ್ರೈಸ್ ಖಂಡಿತವಾಗಿ ಸರ್, ಆಫೀಸ್ ಹೊಸದಿರ್ಬೋದು, ಫೇಸ್ ಒಳ್ಳೇದೇನೆ, ಪ್ರೈಸ್ ಒಳ್ಳೇದೇನೆ. ಹಾ. ಸೊ ಕಸ್ಟಮರ್ಗೂ ಅಷ್ಟೇನೆ ಯಾವ ಆಫೀಸ್ ನಲ್ಲಿ ಯಾವ ರೀತಿ ನಾವು ಟ್ರೀಟ್ ಮಾಡಿ ನೀಟಾಗಿ ಗಾಡಿ ಕೊಡ್ತಾ ಇದ್ದೋ ಅದೇ ರೀತಿನಲ್ಲೇ ಈ ಆಫೀಸ್ ನಲ್ಲೂ ಕೂಡ ಎಲ್ಲಾ ವೆಹಿಕಲ್ ಕೊಡ್ತೀವಿ. Okay. ಕರ್ನಾಟಕದ ಕೊನೆ ಮನೆವರೆಗೂ ಕೂಡ ಇಲ್ಲೂ ಕೂಡ ಲೋನ್ ತಲುಪಿಸೋ ಜವಾಬ್ದಾರಿ ನಮ್ದಿದೆ, Okay. ಮಾಡಿ ಕೊಡ್ತೀವಿ ಸರ್. Okay. ಆಮೇಲೆ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಗಾಡಿ, ಎಲ್ಲ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ ಕೊಡೋ ಪ್ರಯತ್ನ ಸರ್. ಓಕೆ ಸರಿ ಸರ್. ಹಾಗೆ ನಮ್ಮ ಹತ್ರ ಒಂದು ಬೊಲೆರೋ ಇದೆ, ಬೊಲೆರೋ ಇಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಸರ್, ಖಂಡಿತವಾಗಿ ಸರ್. ಓಕೆ ಹೇಳಿ ಸರ್. ಇದ್ರ ಸರ್ ಬಗ್ಗೆ ಬೊಲೆರೋ ಬಂದ್ಬಿಟ್ಟು 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್? ಹೌದು ಸರ್, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಹಾ. ಸೊ ಇದು ಕೂಡ ZLX ಅಂದ್ರೆ ಟಾಕಿಂಗ್ ವರ್ಷನ್ ಬರುತ್ತೆ, ಸಿಂಗಲ್ ಓನರ್. ಓಕೆ ಬರೀ 86,000 ಗಾಡಿ ಓಡಿದೆ ಸರ್, ಇದು ಅಷ್ಟೇ ಓಡಿರೋದು. ಓಕೆ ಸೊ ಈ ವೆಹಿಕಲ್ ನ 6,65,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಇಂದ ಬರೋರಿಗೆ 6.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀನಿ. ಹಾ. ಸೊ 50,000 ಡೌನ್ ಪೇಮೆಂಟ್ ಕೊಡ್ಲಿ ಸಾಕು. ಸಿಂಗಲ್ ಓನರ್ ಬೊಲೆರೋ ZLX ಟಾಕಿಂಗ್ ವರ್ಷನ್ ಡೀಸೆಲ್ ವೆಹಿಕಲ್ ಕೊಡ್ತೀನಿ ಸರ್. ನೋಡಿ, ಫಸ್ಟ್ ಓನರ್ ಬೊಲೆರೋ ಸಿಗುತ್ತೆ, ಅದರಲ್ಲೂ ಡೀಸೆಲ್ ಇಂಜಿನು 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್? ಹೌದು ಸರ್. ಮಾಡಲ್ ಏನಂದ್ರಿ ಸರ್ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಲೋನ್ ಆಗುತ್ತಲ್ವಾ ಸರ್ ಖಂಡಿತವಾಗಿ 6 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ವೀಕ್ಷಕರು ತಗೊಂಡು ಹೋಗ್ಬೋದು. ಓಕೆ, ಬರೀ 50,000 ಸಾಕು, ಮಿಕ್ಕಿ ಲೋನ್ ಆಗುತ್ತೆ. ಆನೆ ಕೂಡ 50,000 ಸರ್. ಓಕೆ ಸೂಪರ್. ಹಾಗೆ ಇದು ನೋಡಿ ರಿಟ್ಸು, ಇದೂ ಡೀಸೆಲ್. ಹೌದು ಸರ್. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ರಿಡ್ಸ್, ಯಾಕೆಂದ್ರೆ ನಾನು ಒಂದು ಓನ್ ಯೂಸ್ಗೆ ಮಡಿಕೊಂಡಿದ್ದು ರಿಡ್ಸ್ನೇ ಕೂಡ. ಹಾ. ಸೊ ಇದು ಒಳ್ಳೆ ಗಾಡಿ, 2011 ಮಾಡಲು ಡೀಸೆಲ್ ವೇರಿಯಂಟ್, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ನೀವು ಅಲಾಯ್ ವೀಲ್ ಕೂಡ ತೋರಿಸಬಹುದು. ನೋಡಿ, ಫ್ಯಾನ್ಸಿ ಮ್ಯಾಗ್ ವೀಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, R14 ಟೈರ್ ಇದು ಬರುತ್ತೆ, ರೇಡಿಯಸ್ ಬರುತ್ತೆ, ರಿಕ್ವೆಸ್ಟ್ ಸೆನ್ಸರ್ಸ್ ಎಲ್ಲ ಆಪ್ಷನ್ ಬರ್ತಕ್ಕಂಥ ವೆಹಿಕಲ್. ಈವನ್ ಸ್ಪಾಯ್ಲರ್ ಫಿಟ್ ಆಗಿದೆ, ಡೀಸೆಲ್ ಇಂಜಿನು, 20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈವನ್ ಎಕ್ಸಾಸ್ಟ್ ಇದೆ ಸರ್, ಇದರಲ್ಲಿ ಎಕ್ಸ್ಟ್ರಾ ಹಾಕ್ಸಿದಾರ ಸರ್ ಹಾಕ್ಸಿರೋದು, ಎಕ್ಸ್ಟ್ರಾ ಹಾಕ್ಸಿರೋದು. ಏನ್ ಹೇಳ್ತೀರಾ ಸರ್? ಸರ್ ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಹೊಸ ಒಳ್ಳೆ ಲೆದರ್ ಇಂಟೀರಿಯರ್ ಕೂಡ ಹಾಕ್ಸಿದ್ದಾರೆ. ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸರ್ ಇದು 2,85,000 ಗಾಡಿ ಕೊಡ್ತಾ ಇದ್ದೀನಿ. ಓಕೆ, ಈ ವೆಹಿಕಲ್ಗೂ ಕೂಡ ಅಂದ್ರೆ ಪ್ರೈವೇಟ್ ಫೈನಾನ್ಸ್ 1.5 ಲಕ್ಷವರೆಗೂ ಫೈನಾನ್ಸ್ ಮಾಡ್ಕೊಡ್ತೀನಿ ಸರ್. ಓಕೆ, ಇದು ಸ್ವಲ್ಪ ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಇದಕ್ಕೂ ಕೂಡ ಲಭ್ಯ ಇದೆ. ನೋಡಿ, 2,80,000ಕ್ಕೆ ಡೀಸೆಲ್ ಇಂಜಿನ್ ವೆಹಿಕಲ್ ಆಗುತ್ತೆ. ರಿಟ್ಸು 1.5 ಲಕ್ಷ ಫೈನಾನ್ಸ್ ಆಗುತ್ತೆ. 1,30,000 ಡೌನ್ ಪೇಮೆಂಟ್ ಕೊಟ್ರೆ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಇದನ್ನು ಕೂಡ ಮಾಡ್ಕೊಡ್ತೀನಿ. ಓಕೆ ಸೂಪರ್. 1,30,000 ಡೌನ್ ಪೇಮೆಂಟ್ ಬೇಕಾಗುತ್ತೆ. ಹಾಗೆ ನೋಡಿ, ಇದು ಕೂಡ ಡೀಸೆಲ್ ಇಂಜಿನ್. ಗಾಡಿ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಹೇಳಿ ಸರ್ ಇದ್ರ ಬಗ್ಗೆ. ಪ್ರೀಮಿಯಂ ಕಲರ್ ಅಂತಾನೆ ಹೇಳ್ಬೋದು. ಸೊ 2017 ಮಾಡಲು ZI ಪ್ಲಸ್, ಆದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ಡ್ಯೂಯಲ್ ಕಲರ್ ಕೂಡ ಗಾಡಿ ಬರುತ್ತೆ. Okay. ಸೊ ಅಲಾಯ್ ವೀಲ್ ಇದೆ, ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. Okay. ಸೊ ಈ ವೆಹಿಕಲ್ ಬಂದ್ಬಿಟ್ಟು 99,000 ಗಾಡಿ ರನ್ ಆಗಿದೆ. ಓಕೆ, ಸೊ ಡೀಸೆಲ್ ವೆಹಿಕಲ್ ಫುಲ್ಲಿ ಟಾಪ್ ಎಂಡ್ ZI ಪ್ಲಸ್ ಅಂದ್ರೆ. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಬರೀ 7,45,000 ಗಾಡಿ ಕೊಡ್ತಾ ಇದ್ದೀನಿ. Okay. ಬರೀ 45,000 ಡೌನ್ ಪೇಮೆಂಟ್ ಕೊಡ್ಲಿ, ಇದನ್ನು ಕೂಡ ಲೋನ್ ಮಾಡ್ಕೊಡ್ತೀನಿ. ಬರೀ 45,000 ಡೌನ್ ಪೇಮೆಂಟ್ ಸಾಕು, 7,45,000ಕ್ಕೆ ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ 45,000 ಡೌನ್ ಪೇಮೆಂಟ್, 7 ಲಕ್ಷ ಲೋನ್. ಓನರ್ ಸರ್? ಸರ್ ಓನರ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ಗಾಡಿ ಸಿಗುತ್ತೆ, ಟಾಪ್ ಎಂಡ್ ಗಾಡಿ ಸಿಗುತ್ತೆ ನಿಮಗೆ ಅದರಲ್ಲೂ. ಹೌದು ಸರ್. ZI ಪ್ಲಸ್ ಇದು ಯಾವ್ದು ಸರ್? ಸರ್ ಇದು ಬಂದ್ಬಿಟ್ಟು 2018 ಮಾಡಲು i20 ಸ್ಪೋರ್ಟ್ಸ್ ಆಪ್ಷನ್ ಅಲ್ಲೂ, ಅಂದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಅಲಾಯ್ ವೀಲ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೀರಿಂಗ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಸೊ ರಿವರ್ಸ್ ಸೆನ್ಸಾರ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಬರುತ್ತೆ, ಡ್ಯೂಯಲ್ ಕಲರ್ ಕೂಡ ಗಾಡಿ ಇದೆ. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಬರೀ 5,95,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬರೋರಿಗೆ 5,75,000 ಗಾಡಿ ಕೊಡ್ತೀನಿ. 25,000 ಡೌನ್ ಪೇಮೆಂಟ್ ಕೊಡ್ಲಿ, ಗಾಡಿ ಕೊಟ್ಬಿಡ್ತೀವಿ. ಓಕೆ, ಬರೀ 25,000 ಸಾಕಿ ಗಾಡಿಗೆ? ಹೌದು ಸರ್, 25,000 ಡೌನ್ ಪೇಮೆಂಟ್ ಕೊಟ್ಟರೆ 2 ವೀಲರ್ DP ನಲ್ಲಿ ಈ ವೆಹಿಕಲ್ ಕೊಡ್ತೀನಿ. ಓಕೆ, 2 ವೀಲರ್ ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ, ಪೆಟ್ರೋಲ್ ಇಂಜಿನ್ ಅಲ್ವಾ? ಹೌದು ಸರ್, ಪೆಟ್ರೋಲ್ ಇಂಜಿನ್. ಓಕೆ, ನೆಕ್ಸ್ಟ್ ಇದೆ ಯಾವ್ದು ಸರ್? ಸರ್ ಎರ್ಟಿಗಾ ಯಾರೆಲ್ಲ ನೋಡ್ತಾ ಇದ್ದಾರೆ, 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇರೋಂತ ಗಾಡಿ. ಸೊ 4 ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಒಳ್ಳೆ ಲೆದರ್ ಇಂಟೀರಿಯರ್ ಕೂಡ ಇದೆ. ಸೊ ವೆಹಿಕಲ್ ಕೂಡ ಕಣ್ಮುಂದೆ ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿದೆ. ಇವತ್ತು 8 ಜನ ಓಡಾಡೋ ಅಂತ ಗಾಡಿ, ಡೀಸೆಲ್ ಗಾಡಿ 20 ಮೈಲೇಜ್ ಕೊಡ್ತಾ ಇದೆ ಅನ್ನೋದು ಏಕೈಕ, ಅಂದ್ರೆ ಇದು ಎರ್ಟಿಗಾ ಒಂದೇ ಕೊಡೋದು. ಸೊ ಇದನ್ನ ಬಂದ್ಬಿಟ್ಟು ಬರೀ 6,25,000 ಗಾಡಿ ಕೊಡ್ತಾ ಇದ್ದೀನಿ. 75,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀನಿ. ನೋಡಿ, ಅದರಲ್ಲೂ ಎರ್ಟಿಗಾ ಡೀಸೆಲ್ ಜಸ್ಟ್ 75,000 ಡೌನ್ ಪೇಮೆಂಟ್ ಸಾಕು, ಮಿಕ್ಕಿದ ಲೋನ್ ಆಗುತ್ತೆ. 6,50,000 6,25,000 ಕೊಡ್ತೀನಿ. 6,25,000 25,000 ಡೌನ್ ಪೇಮೆಂಟ್, 75,000 ಡೌನ್ ಪೇಮೆಂಟ್ ಕೊಡ್ಲಿ. ಸೊ 8 ಜನ ಓಡಾಡೋ ಅಂತ 20 ಮೈಲೇಜ್ ಬರುವಂತ ಡೀಸೆಲ್ ವೆಹಿಕಲ್ ಕೊಡ್ತೀನಿ. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದು 96,000 ಓಡಿದೆ. 96,000? ಹೌದು ಸರ್. ಓಕೆ ಸೂಪರ್, ಜೆನ್ಯೂನ್ 96,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಇಂಟೀರಿಯರ್ ನೋಡಿ, ಲೆದರ್ಸ್ ಎಲ್ಲ ಬಂದ್ಬಿಡುತ್ತೆ,
ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ, AC ಎಲ್ಲ ಬರುತ್ತೆ, ಚೆನ್ನಾಗಿದೆ. 7 ಸೀಟರ್ ವೆಹಿಕಲ್ ಆಗಿರುತ್ತೆ. ನೋಡಿ ಬುಲೆರೋ ಹುಡುಕ್ತಾ ಇದ್ರೆ ಎರಡೆರಡು ಆಪ್ಷನ್ ಇದೆ, ಅದರಲ್ಲಿ ಎರಡನೇ ಆಪ್ಷನ್ ಹೇಳಿ ಸರ್. 2017 ಮಾಡಲು ಇದು ಕೂಡ ಸಿಂಗಲ್ ಓನರ್ ZLX ಸರ್. ಇದು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್ 4x4, ಇದು ಬ್ರಾಂಡ್ ನ್ಯೂ ಟೈರ್. 11ನೇ ತಿಂಗಳವರೆಗೂ ಇನ್ಸೂರೆನ್ಸ್ ರನ್ನಿಂಗ್ ಇದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ಏರ್ ಬ್ಯಾಗು ಎಲ್ಲ ಬರುವಂತ ಗಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾತಾಡುತ್ತೆ, ಅಂದ್ರೆ ಅದ್ರ ಕಷ್ಟ ಸುಖ ಕೂಡ ಹಂಚ್ಕೊಳ್ಳುತ್ತೆ. ಟಾಕಿಂಗ್ ಪರ್ಸನ್ ವೆಹಿಕಲ್, ಡೀಸೆಲ್ ಖಾಲಿ ಆಗಿದ್ರೆ, ನೀವು ಸೀಟ್ ಬೆಲ್ಟ್ ಹಾಕಿಲ್ಲ, ಎಲ್ಲ ಪ್ರತಿಯೊಂದು ಅನೌನ್ಸ್ ಕೂಡ ಮಾಡುತ್ತೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 7.5 ಲಕ್ಷ ನಾವು ಎಲ್ಲರಿಗೂ ಹೇಳ್ತಾ ಇದೀವಿ. ಸೊ 6,95,000 ಈ ವೆಹಿಕಲ್ ಕೊಟ್ಬಿಡ್ತೀವಿ. ಸೊ ಯಾರೆಲ್ಲ ಬೇಕು ಅಂತ ಬರ್ತೀರಾ ಅವ್ರಿಗೆ 45,000 ಡೌನ್ ಪೇಮೆಂಟ್ ಕೊಟ್ರು 6.5 ಲಕ್ಷ ಈಸಿಯಾಗಿ ಲೋನ್ ಮಾಡಿ. ಬರೀ 45,000 ಡೌನ್ ಪೇಮೆಂಟ್ ಸಾಕು. ಅದರಲ್ಲೂ ಡೀಸೆಲ್ ಬೊಲೆರೋ ಸಿಗುತ್ತೆ ನಿಮಗೆ 6,95,000 ಫೈನಲ್ ಆಗುತ್ತೆ. ಫೈನಲ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ಹಾಗೆ ನೆಕ್ಸ್ಟ್ ಇದು ಡಾಕ್ಟರ್ ಆಲ್ಟೋ ಡಾಕ್ಟರ್ ವೆಹಿಕಲ್. ಸೊ ಸಿಂಗಲ್ ಓನರ್ 2013 ಮಾಡಲು, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಲ್ಟೋನ K10 ಏನು ಸರ್? ಇದು ನಾರ್ಮಲ್ ಆಲ್ಟೋ ಅಲ್ಲ, K10 ಸರ್. ಇದು ಆಲ್ಟೋ K10 ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. LXi ವೇರಿಯಂಟ್. ಇದಕ್ಕೂ ಕೂಡ 4x4 ಬ್ರಾಂಡ್ ನ್ಯೂ ಟೈರ್ ಹಾಕಿದ್ರೆ, ಗಾಡಿ ಕೂಡ ತುಂಬಾ ಕ್ಲಾಸ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಈ ವೆಹಿಕಲ್ ಬಂದು 2,45,000 ಗಾಡಿ ಕೊಡ್ತೀನಿ. 45,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಗಾಡಿ ತಗೊಂಡೋಗ್ಬೋದು ಸರ್. ಆಲ್ಟೋ K10 2,45,000 45,000 ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮ ತಗೊಂಡೋಗ್ಲಿ. ನೋಡಿ ಆಲ್ಟೋ K10 ಸಿಗುತ್ತೆ ನಿಮಗೆ. ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ಲೆದರ್ ಸೀಟ್ಸ್ ಬರುತ್ತೆ, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಆಲ್ಟೋ K10 ಸಿಗುತ್ತೆ ನಿಮಗೆ, ಡಾಕ್ಟರ್ ವೆಹಿಕಲ್ ಸಿಗುತ್ತೆ. ಹೌದು ಸರ್. ಓಕೆ ಸೂಪರ್. ನೆಕ್ಸ್ಟ್ ಸರ್ ಅದೇ ರೀತಿ ಇನೋವಾ ಯಾರೆಲ್ಲ ನೋಡ್ತಾ ಇದ್ದಾರೆ, ಆಫರ್ ಅಂದ್ರೆ ಆಫರ್, ನಂಜುಂಡೇಶ್ವರ ಕಾರ್ಲಿಂಗ್ಸ್ ಆಫರ್ ಯಾವತ್ತು ಹೇಳ್ತಾ ಇರ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಸರ್ 2010 ಮಾಡಲು ಗಾಡಿ ಇವತ್ತು ಇನೋವಾ ವಿ ವರ್ಷನ್ ಈಗ ನಮ್ಮ ಆಫೀಸಲ್ಲೇ ನಿಮ್ದೇ ವಿಡಿಯೋದಲ್ಲಿ ಮಾಡೋದು ಸರ್ 4,95,000 ಬೇಕು ಅಂತ ಬೇರೆ ಕಸ್ಟಮರ್ ಹಾಕಿರೋ ಗಾಡಿ ಸರ್. ಅದೇ 7ಗೆ 4,95 ಕೇಳ್ತಾ ಇದಾರೆ. ಸೊ 2010 ಮಾಡಲು ವಿ ವರ್ಷನ್ ಇನೋವಾ ಸರ್ ಬರೇ 4.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ ಬರೇ 4.5 ಲಕ್ಷಕ್ಕೆ 10 ಮಾಡಲು ವಿ ವರ್ಷನ್, ಎಲ್ಲ ಹೊಸ ಟೈರ್ ಇರುವಂತ, ಹೊಸ ಲೆದರ್ ಸೀಟ್ ಕವರ್ ಇರುವಂತ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ವೆಹಿಕಲ್ ಕೂಡ ಕಣ್ಮುಂದೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 4.5 ಲಕ್ಷಕ್ಕೆ ವಿ ವೇರಿಯಂಟ್ 2010 ಮಾಡಲು ಇನೋವಾ ಕೊಡ್ತಾ ಇದ್ದೀನಿ. ಓಕೆ, ಅದರಲ್ಲೂ ಮ್ಯಾಗ್ ವೀಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಏನು ಟೈರ್ ಕಡಿಮೆ ಇದೆಯಾ ಇಲ್ಲ, ಬಾಡಿ ಲೈನ್ ನೋಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಅಲ್ಲಿ ಟಚ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಲೆದರ್, ಟಾಪ್ AC, ಟೋಟಲ್ 8 ಸೀಟರ್ ವೆಹಿಕಲ್ ಬರುತ್ತೆ. ಡೆಫಿನೆಟ್ಲಿ ಇದು 7 ಸೀಟರ್ ಅಲ್ಲ, ನಿಮಗೆ 8 ಸೀಟರ್ ವೆಹಿಕಲ್. ಹೌದು ಸರ್. ಜಸ್ಟ್ 4.5 ಲಕ್ಷಕ್ಕೆ ಸಿಗುತ್ತೆ. 10 ಮಾಡಲ್ ಸಿಗುತ್ತೆ. ಹೌದು ಸರ್, 10 ಮಾಡಲು ಬರೀ 4.5 ಲಕ್ಷ ಗಾಡಿ ಕೊಡ್ತೀವಿ. ಸೂಪರ್ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಪೋಲೋ ಇದೆಯಲ್ಲ ಸರ್, ಎಲ್ಲ ಪೋಲೋ ಯಾರು ನೋಡ್ತಾ ಇದ್ದಾರೆ ಸರ್? ಐಲೈನ್ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಅದರಲ್ಲೂ ಡೀಸೆಲ್ ವೇರಿಯಂಟ್ ಸರ್. ಇದನ್ನ ಬರೀ 5,45,000 ಗಾಡಿ ಕೊಡ್ತೀನಿ ಸರ್. 45,000 ಡೌನ್ ಪೇಮೆಂಟ್ ಕೊಟ್ಟು ಇದನ್ನು ಕೂಡ ಕೊಡ್ತೀನಿ. 16 ಮಾಡಲು ಐಲೈನ್ ಫುಲ್ಲಿ ಟಾಪ್ ಎಂಡ್, ಎಲ್ಲ ಕಡೆ 6.5 ಲಕ್ಷ ಇದೆ. ಶಾಕ್ ಮಾತ್ರ ಆಗಬೇಡಿ ನೀವು. 5,45,000 ಗಾಡಿ ಕೊಡ್ತೀನಿ. 45,000 ಡೌನ್ ಪೇಮೆಂಟ್ ಈ ಗಾಡಿ ಕೊಡ್ತೀನಿ. 5,45,000 16, ಅದರಲ್ಲೂ ಹೈಲೈನ್ ಟಾಪ್ ಅಂಡ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಕೊಡ್ತಾ ಇದೀನಿ ಸರ್. ಸೂಪರ್ ಸರ್, ಒಳ್ಳೆ ಪ್ರೈಸ್. ಹಾಗೆ ಹುಂಡೈ ಇದೆ ಯಾವ್ದು ಸರ್? ಹುಂಡೈ i20 ಆಕ್ಟಿವಾ ಇದು. ಸೊ ಈ ವೆಹಿಕಲ್ ಮಾತ್ರ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಡೀಸೆಲ್ ವೆಹಿಕಲ್, ಇದು ಕೂಡ ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ರೇರ್ ವೈಸರ್, ಕಂಪನಿಯಿಂದ ಅಲ್ಲ ವಿಲೋ, ಬ್ರಾಂಡ್ ನ್ಯೂ ಟೈರ್ ಹಾಕಿದೆ. ಡ್ಯುಯಲ್ ಟೋನ್ ಫಿನಿಶ್ ಬರುತ್ತೆ. ಗಾಡಿ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೂಪರ್ ಆಗಿದೆ ಸರ್. ಇದು ಕೂಡ 0 DP ನಲ್ಲಿ ಕೊಡ್ತೀನಿ. ಬರೇ 4,95,000 ಈ ಗಾಡಿ ಕೊಡ್ತೀನಿ. 4,95,000 ಬರೇ 4,95,000. ₹1 ಡೌನ್ ಪೇಮೆಂಟ್ ಅಂತ ತಗೊಂಡ್ಬರ್ಲಿ, ಪ್ರೊಫೈಲ್ ಒಂದು ಚೆನ್ನಾಗಿ ತಗೊಂಡ್ಬರ್ಲಿ, ಗಾಡಿ ತಗೊಂಡು ₹1 ಸಾಕಂತೆ ಡೀಸೆಲ್ ಗಾಡಿ ಸಿಗುತ್ತೆ. 4,95,000 ಆಗುತ್ತೆ ನಿಮಗೆ. ಅದರಲ್ಲೂ ಟಾಪ್ ಎಂಡ್ ಮಾಡಲು ಆಕ್ಟಿವ್ ವೇರಿಯಂಟ್ ಬರುತ್ತೆ ನಿಮಗೆ i20 ಸರ್. ಓಕೆ ಸೂಪರ್. ಹಾಗೆ ಸರ್ ಯಾರೆಲ್ಲ ಆನೆ ನೋಡ್ತಾ ಇದಾರೆ, ಬ್ರಿಜಾ ಅಲ್ಲ ಸರ್, XUV ಸರ್. 2013 ಮಾಡಲು XUV ನೋಡಿ ಸರ್. ನಾವಿವತ್ತು ಆರ್ಡ್ ರೇಟಲ್ಲಿ ಆನೆ ಕೊಡ್ತೀವಿ. ಹೆಂಗಪ್ಪ ಅಂತ ಹೇಳಿದ್ರೆ, ಸೊ ಇವತ್ತು ಎಲ್ಲಾ ಕಡೆ 13 ಮಾಡಲು 6.5 ಲಕ್ಷ ಹೇಳ್ತಾರೆ ಸರ್. ನಮ್ಮ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 5,45,000 ಗಾಡಿ ಕೊಡ್ತೀನಿ ಸರ್. ಏನು 5,45,000ಕ್ಕೆ 2013 ಮಾಡಲು XUV ಕೊಡ್ತಾ ಇದೀನಿ ಸರ್. 13 ಮಾಡಲ್ ಡೀಸೆಲ್ XUV ಶಿಫ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಸರ್. 5,45,000 ಬರೀ 95,000 ಡೌನ್ ಪೇಮೆಂಟ್ ಕೊಡಿ, ಈ ಗಾಡಿ ಕೂಡ ಕೊಡ್ತೀನಿ. ಬರೀ 95,000 ಡೌನ್ ಪೇಮೆಂಟ್ ಸಾಕು. 5,45,000 ಆಗುತ್ತೆ ಈ ಗಾಡಿ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, ಒಳ್ಳೆ ಅಲಾಯ್ ವೀಲ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಒಳ್ಳೆ ಲೆದರ್ ಇಂಟೀರಿಯರ್ ಎಲ್ಲ ತುಂಬಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು ಸರ್. ಓಕೆ, ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಬಹುದು. ಲೆದರ್ ಸ್ವಲ್ಪ ನೋಡಿ, ಡ್ರೈವರ್ ಸೈಡ್ ಅಷ್ಟೇ ಇದಾಗಿದೆ. ಬಟ್ ಟೋಟಲ್ 7 ಸೀಟರ್ ವೆಹಿಕಲ್ ಇವನ್ ಟಚ್ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ನೋಡಬಹುದು, ಸ್ಟಿಕ್ಕರಿಂಗ್ಸ್ ಎಲ್ಲ ಮಾಡಿಸಿದ್ದಾರೆ. ತುಂಬಾ ಒಳ್ಳೆ ಲುಕ್ ಕೊಡ್ತಾ ಇದೆ. ಜಸ್ಟ್ 5,45,000 ಗಾಡಿ ಆಗುತ್ತೆ. 95,000 ಲೋನ್ ಮಾಡಿ. 13 ಮಾಡಲ್ ಅಲ್ವಾ, ಡೀಸೆಲ್ ಗಾಡಿ. ಸೊ ಪ್ರೈಸ್ 95,000 ಬೇಕಾಗುತ್ತೆ. ಓಕೆ ನೆಕ್ಸ್ಟ್ ಸರ್.
ಸರ್ ಯಾರೆಲ್ಲ ಪೋಲೋ ನೋಡ್ತಾ ಇದಾರೆ ಅದರಲ್ಲೂ 2016 ಮಾಡಲು 1 ಲೀಟರ್ ಇಂಜಿನ್ ಕಂಫರ್ಟ್ ಲೈನ್ ಸರ್ ಈ ಗಾಡಿನ ಬಂದು ಬರೇ 4,75,000 ಗಾಡಿ ಕೊಡ್ತೀನಿ. 16 ಮಾಡಲು ಕೊಡ್ತೀನಿ. ಬರೇ 75,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಈ ಗಾಡಿ ಕೂಡ ತಗೊಂಡು 1 ಲೀಟರ್ ಇಂಜಿನ್ ಬರುತ್ತೆ ನಿಮಗೆ. ಐ ಮೀನ್ ನಿಮ್ಗೆ ಒಳ್ಳೆ ಪವರ್ ಇರುತ್ತೆ, ಮೈಲೇಜು ಸಿಗುತ್ತೆ ಸರ್. 20 ಮೇಲ್ ಮೈಲೇಜ್ ಕೊಡುತ್ತೆ, 23, 24 ಲಾಂಗ್ ಅಲ್ಲಿ ಕೊಡುತ್ತೆ. ಇದರಲ್ಲೂ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಇದರಲ್ಲೂ ರಿವರ್ಸ್ ಕ್ಯಾಮ್ರಾ ಇದೆ. ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಲೋನು ಆಗುತ್ತೆ 16 ಮಾಡಲು. ಹೌದು ಸರ್. ಆಮೇಲೆ 4 ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಅನ್ಯೂಸ್ ಸ್ಟೆಪ್ನಿ ಇದೆ. ಬರೀ 70,000 ಓಡಿರುವಂತ ಗಾಡಿ ಸರ್. ಓಕೆ, ಓನರ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಸರ್. ಓಕೆ ಸೂಪರ್. ನೆಕ್ಸ್ಟ್ ಇದೆ ಯಾವುದು ಸರ್? i20 ಸರ್. i20 ಇದು ಬಂದು 2019 ಮಾಡಲು ಆಟೋಮೆಟಿಕ್ i20 ಯಾರೆಲ್ಲ ನೋಡ್ತಾ ಇದ್ದಾರೆ ಹೌದಾ? ಒಳ್ಳೆ ಗಾಡಿ ಅಂತ ಹೇಳ್ಬೋದು. i20 ಆಟೋಮೆಟಿಕ್ ಆಸ್ತಾ ಆಪ್ಷನಲ್, ಆರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಮತ್ತೆ ನಿಮಗೆ ಡ್ಯುಯಲ್ ಟೂನ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಬರುತ್ತೆ. ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಬಹುದು. ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಬಾಡಿ ಲೈನ್ ಚೆನ್ನಾಗಿದೆ. 2019 ಮಾಡಲು ಗಾಡಿ ಬರೀ 5,95,000 ಗಾಡಿ ಕೊಡ್ತೀನಿ. ಆಟೋಮೆಟಿಕ್ 5,95,000 ಕೊಡ್ತೀನಿ ಸರ್. 45,000 ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಕೊಡ್ತೀನಿ. ಬರೀ 45,000 ಡೌನ್ ಪೇಮೆಂಟ್ ಸಾಕು ನೋಡಿ. ಅದರಲ್ಲೂ 19 ಮಾಡಲು ಆಟೋಮೆಟಿಕ್ ಸಿಗುತ್ತೆ ನಿಮಗೆ. ಅಷ್ಟು ಆಪ್ಷನಲ್ ಆಗಿರೋದ್ರಿಂದ 6 ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿಲಿ. ಸೇಫ್ಟಿಗೂ ಸೂಪರ್ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಸೂಪರ್ ಸರ್, ಒಳ್ಳೆ ರೇಟ್ ಅಲ್ಲಿ ಇದೆ. ಹಾಗೆ ಇದೆ ಯಾವ್ದು ಸರ್? ಸ್ವಿಫ್ಟ್ ಯಾರೆಲ್ಲ ನೋಡ್ತಾ ಇದ್ರೆ ಅದರಲ್ಲೂ 2014 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ ಸರ್. ಒಂದೇ ಪ್ರೈಸ್ ಬರೀ 3,95,000 ಗಾಡಿ ಕೊಡ್ತೀನಿ ಸರ್. ಯಾವ ಮಾಡಲ್ ಸರ್? 2014 ಮಾಡಲು ಸಿಂಗಲ್ ಓನರ್. ಇವತ್ತೆಲ್ಲ ಚೆಕ್ ಮಾಡ್ಲಿ 5,04,80 ಮೇಲಿದೆ ಸರ್. 3,95,000 ಈ ಗಾಡಿ ಕೊಡ್ತೀನಿ ಸರ್. 3,95,000ಕ್ಕೆ 14 ಮಾಡಲ್ ಸ್ವಿಫ್ಟ್ ಸಿಗುತ್ತೆ. ಸರ್ ಪೆಟ್ರೋಲ್ ವೆಹಿಕಲ್ ಸರ್. ಯಾರಾದ್ರೂ ಪ್ರೊಫೈಲ್ ಚೆನ್ನಾಗಿರೋರು ಬಂದ್ರೆ 45,000 ಡೌನ್ ಪೇಮೆಂಟ್ ತೊಗೊಂಬರ್ಲಿ ಸಾಕು. 4 ಬ್ರಾಂಡ್ ನ್ಯೂ ಟೈರ್ ಇದೆ, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. 45,000 ಡೌನ್ ಪೇಮೆಂಟ್ ಕೊಡಿ. ಒಳ್ಳೆ ರೇಟ್ ಅಲ್ಲಿ ಇದೆ ನೋಡಿ. ಎಷ್ಟು ಓಡಿರ್ಬೋದು ಸರ್? ಸರ್ ಈ ಕಿಲೋಮೀಟರ್ ಬಂದ್ಬಿಟ್ಟು ಇದು ಓಡಿರೋದು ಬರೀ 66,000 ಗಾಡಿ ಓಡಿದೆ. 66,000 ಓಡಿದೆ. ಎಸ್, ಈ ಗಾಡಿ ಅಂತೂ ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಅದರಲ್ಲೂ ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ ಮಾಡಲು ಸಿಗುತ್ತೆ. ಹೌದು ಸರ್. ಎಸ್ ಕ್ರಾಸ್, ಅದರಲ್ಲೂ BMW X1 ಶೇಪ್ ನೀವು ನೋಡ್ತಾ ಇರೋದು ಶೇಪ್ ಎಲ್ಲ. ಸೊ ಪುಷ್ ಬಟನ್ ಸ್ಟಾರ್ಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದ ಅಲ್ಲಾ ವೀಲ್ ಬರುತ್ತೆ, ಬ್ರಾಂಡ್ ನ್ಯೂ ಟೈರ್ ಬರುತ್ತೆ. ಸೊ ಗಾಡಿ ಕೂಡ ಬರೀ 98,000 ಗಾಡಿ ರನ್ ಆಗಿರುವಂತ ಗಾಡಿ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಹೊಸದಾಗಿ ಹಾಕ್ಸಿದ್ದಾರೆ. ಇವನ್ ಟಚ್ ಇದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡ್ಯೂಯಲ್ ಏರ್ ಬ್ಯಾಗು. ಇಂಟೀರಿಯರ್ ಅಂತೂ ಸಕ್ಕದಾಗಿ ಮೇಂಟೈನ್ ಆಗಿದೆ. ಅದರಲ್ಲೂ ಎಸ್ ಕ್ರಾಸ್ ಒಳ್ಳೆ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರತಕ್ಕಂಥ ವೆಹಿಕಲ್, ಅದರಲ್ಲೂ 16 ಮಾಡಲ್. ಹೌದು ಸರ್. ಅದರಲ್ಲೂ BMW X1 ಶೇಪ್ ಅಲ್ಲಿ ಇರುವಂತ ಗಾಡಿ. ಸೊ 2018 ಮಾಡಲಿದ್ದು. ಸೊ ಗಾಡಿ ಕೂಡ ತುಂಬಾ ವೆಲ್ ಮೇಂಟೆನೆನ್ಸ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು 6,95,000 ಈ ಗಾಡಿ ಕೊಡ್ತೀವಿ ಸರ್. 6,95,000 ಗಾಡಿ ಕೊಡ್ತೀವಿ. 0 DP ನಲ್ಲೇ ಕೊಡ್ತೀವಿ ಸರ್. 6,95,000 ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡ್ಕೊಡ್ತೀವಿ. 0 DP, 0 ಡೌನ್ ಪೇಮೆಂಟ್ ಅಲ್ಲೇ ಕೊಡ್ತೀನಿ ಸರ್. ₹1 ಕೊಡ್ಲಿ, ಏನು ಕೊಡೋದು ಬೇಡ. ₹1 ಅಡ್ವಾನ್ಸ್ ಅಂತ ಕೊಡ್ಲಿ, ಇದನ್ನ ಲೋನ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ನೋಡಿ ಬ್ರೆಜ್ಜಾ ಸುಮಾರು ಜನ ನೋಡ್ತೀರಾ ನೋಡಿ. ನಮ್ಮ ಹತ್ರ ಒಂದು ಅರ್ಬನ್ ಕ್ರೂಸರ್ ಕೂಡ ಇದೆ. ಹೌದು ಸರ್, ಅರ್ಬನ್ ಕ್ರೂಸರ್ ಕೂಡ ಇದೆ. ಅದರಲ್ಲೂ 22 ಮಾಡಲು 22,000 ಅಷ್ಟೇ ಓಡಿದೆ ಸರ್ ಗಾಡಿ. ಹೌದು ಸರ್. 22 ಮಾಡಲು 22,000 ಗಾಡಿ ಓಡಿಸಿದ್ದಾರೆ ಕಸ್ಟಮರ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಟಾಪ್ ಎಂಡ್ ಮಾಡಲು ಬರುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್ ಎಲ್ಲ ಆಪ್ಷನ್ ಬರುತ್ತೆ. ZXi ಬರುತ್ತೆ ಅನ್ಸುತ್ತಲ್ವಾ ಇದು? ಹೌದು ಸರ್, ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಪ್ರೀಮಿಯಂ. ಹೌದು, ಹೊಸ ಟೈರ್ ಇದೆ, ಅಲಾಯ್ ವೀಲ್ ಕೂಡ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಏರ್ ಬ್ಯಾಗ್, ಆಡಿಯೋ ಕಂಟ್ರೋಲ್ ಸ್ಟೀರಿಂಗ್ ಇನ್ಬಿಲ್ಟ್ ಎಲ್ಲ ಬರ್ತದೆ. ರೇರ್ ವೈಸರ್ ಕೂಡ ಕೊಡ್ತಾರೆ. ಎಲ್ಲ ಇದೆ. ಸೂಪರ್ ಆಗಿ ಅಂದ್ರೆ ಸೂಪರ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ 10,45,000 ಗಾಡಿ ಕೊಡ್ತಾ ಇದೀವಿ. ಬರೀ ಇದಕ್ಕೆ ಒಂದು 95,000 ಡೌನ್ ಪೇಮೆಂಟ್ ಕೊಡ್ಲಿ, 9.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 9.5 ಲಕ್ಷಕ್ಕೆ ಲೋನು ಕೂಡ ಆಗ್ಬಿಡತ್ತೆ ನಿಮ್ಗೆ. ಈ ಗಾಡಿನ 22 ಮಾಡಲ್ 22,000 ಓಡಿದೆ ಅಷ್ಟೇ. ಹೌದು ಸರ್. ಓಕೆ ಸೂಪರ್. ಒಳ್ಳೆ ಗಾಡಿ. ಒಂದು ಟೊಯೋಟಾ ವೆಹಿಕಲ್ ಬರುತ್ತೆ ನಿಮ್ಗೆ. ಹಾಗೆ ಇನ್ನೊಂದು ಇಗ್ನಿಸ್ ಇದೆ ಸರ್. ಇಗ್ನಿಸ್ ಬಂದು 23 ಮಾಡಲು ಸರ್. ಇದು ಗಾಡಿ 23 ಮಾಡಲು. ಸೊ 30,000 ಓಡಿರುವಂತ ಗಾಡಿ ಇದು ಅಷ್ಟೇನಾ? ಹೌದು ಸರ್. ಸೊ ಈ ಗಾಡಿನ ಬರೀ 5,75,000 ಗಾಡಿ ಕೊಡ್ತೀವಿ ಸರ್. 5,75,000 ಕೇವಲ 25,000 ಡೌನ್ ಪೇಮೆಂಟ್. 25,000 ಡೌನ್ ಪೇಮೆಂಟ್ ಕೊಟ್ರೆ 23 ಮಾಡಲು ಇಗ್ನಿಸ್ ಕೊಡ್ತೀನಿ ಸರ್. ಅದರಲ್ಲೂ 30,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಹೌದು ಸರ್. ಪುಟಾಣಿ ಕಾರು, ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇಗ್ನಿಸ್ ಬಾಡಿ ಲೈನಿಂಗ್ ಇರ್ಬೋದು, ಮೈಲೇಜ್ ವೈಸ್ ಇರ್ಬೋದು, ಎಲ್ಲ ಸೂಪರ್ ಆಗಿದೆ. ಇದರಲ್ಲೂ ಪುಷ್ ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್ ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಏರ್ ಬ್ಯಾಗ್, ರೇರ್ ವೈಸರ್, A to Z ಎಲ್ಲ ಬರುವಂತ ಅಲಾಯ್ ವೀಲ್ ಎಲ್ಲ ಬರುತ್ತೆ. ಬರೀ 5,75,000 ಗಾಡಿನೂ ಸಿಗುತ್ತೆ. ಬರೀ 25,000 ಡೌನ್ ಪೇಮೆಂಟ್ ಕೊಟ್ರೆ ನೀವು ಮನೆ ಮುಂದೆನೂ ನಿಂತ್ಕೊಳ್ಳುತ್ತೆ ಸರ್. ಓಕೆ ಸೂಪರ್ ಸರ್. ಹಾಗೆ ನೋಡಿ ಡೀಸೆಲ್ ಡೀಸೆಲ್ ಸ್ವಿಫ್ಟ್ ಸಹ ನಾನೊಬ್ಬ ಬಡವ, ತುಂಬಾ ಕಡಿಮೆನಲ್ಲಿ ನಾನು ಗಾಡಿ ನೋಡ್ತಾ ಇದ್ದೀನಿ ಅವ್ರಿಗೆ ಈ ಗಾಡಿ. ಯಾಕೆ ಅಂತ ಹೇಳಿದ್ರೆ ಬರೀ 2,70,000 ಈ ಗಾಡಿ ಕೊಡ್ತಾ ಇದೀವಿ. 2010 ಮಾಡಲು ಗಾಡಿ ಎಲ್ಲ 3.4 ಲಕ್ಷ ಹೇಳ್ತಾರೆ. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಹೊಸದಾಗಿ ಓಪನ್ ಆಗಿರೋ ಆಫರ್ ಅಂತ ನಾನು ಅನ್ಕೊಳ್ಳಿ, ಹಳೆ ಆಫರ್ ಅಂತ ನಾನು ಅನ್ಕೊಳ್ಳಿ, ನನಗೆ ಬೇಡ.
ಬಟ್ ಗಾಡಿ ಮಾತ್ರ 2,70,000 ನಿಮ್ಗೆ ಗಾಡಿ ಕೊಡ್ತೀನಿ. Okay. ಗಾಡಿ ಮಾತ್ರ ಒಂದು ಸಿಂಗಲ್ ಸ್ಕ್ರಾಚ್ ಆಗಿಲ್ಲ, ಒರಿಜಿನಲ್ ಪೇಂಟ್ ಇದೆ. 5 ವರ್ಷ FC ಮಾಡಿದ್ದಾರೆ, 4 ತಿಂಗಳು ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದರಲ್ಲೂ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮರಾ, ಹೊಸ ಲೆದರ್ ಸೀಟ್ ಕೂಡ ಹಾಕಿದ್ದಾರೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಅನ್ಯೂಸ್ಡ್ ಸ್ಟೆಪ್ನಿ ಇದೆ ವೀಕ್ಷಕರೇ. ಗಾಡಿ ಚೆನ್ನಾಗಿದೆ, ತಗೊಂಡೋಗಿ. ಓಕೆ, ಅದರಲ್ಲೂ 2,70,000 ಡೀಸೆಲ್ ಇಂಜಿನು. ನೀವು ನೋಡಿ ವಿಂಡ್ಶೀಲ್ಡ್ ಸಮೇತ ಚೇಂಜಸ್ ಆಗಿಲ್ಲ, 2010 ಅಲ್ಲಿ ಬಂದಿದೆ. ಬಾಡಿ ಕಲರ್ ನೋಡ್ಬೋದು, ಕಂಪನಿ ಕಲರ್ ಅಲ್ಲಿ ಇವಾಗಲೂ ಇದೆ. ಟೈರ್ ನೋಡಿ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟಚ್ ಸಿಸ್ಟಮ್ ಹಾಕ್ಸಿದ್ರೆ, ಲೆದರ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಒಳ್ಳೆ ಮೈಲೇಜು ಬರುತ್ತೆ, ಸ್ಪಾಯ್ಲರ್ ಕೂಡ ಇದೆ. ಜಸ್ಟ್ 2,70,000 ರೂಪಾಯಿಗೆ ಒಂದು ಗಾಡಿ ಅಂತ ಹೇಳ್ಬೋದು. ಹೌದು ಸರ್, ಖಂಡಿತ ಅಲ್ವಾ? ಸೂಪರ್. ಅದ್ಯಾವುದು ಸರ್? ಸರ್ ಅದೇ ರೀತಿ ಪೋಲೋ ಯಾರೆಲ್ಲ ನೋಡ್ತಾ ಇದ್ದಾರೆ, 21 ಮಾಡಲು ಪೋಲೋ ಇದು. 21 ಮಾಡಲು, 2021 ಅಲ್ಲಿ ರಿಜಿಸ್ಟರ್ ಆಗಿದೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್. ಗಾಡಿ ಬಂದ್ಬಿಟ್ಟು ಬರೇ 28,000 ಓಡಿರುವಂತ ಗಾಡಿ ಸರ್ ಇದು. ಅಷ್ಟೇನಾ? ಹೌದು ಸರ್, 28,000 ಓಡಿದೆ, ಪೆಟ್ರೋಲ್ ಇಂಜಿನ್. ಓಕೆ ಸರ್ ಈ ಗಾಡಿನ ಬರೀ 5,75,000 ಗಾಡಿ ಮಾಡ್ಕೊಡ್ತೀನಿ ಸರ್. 5,75,000 ಬರೀ 21,000 ಓಡಿರೋ ವೆಹಿಕಲ್, ಅದರಲ್ಲೂ 21 ಮಾಡಲು 5,75,000 ಈ ಗಾಡಿ ಕೊಟ್ಬಿಡ್ತೀವಿ. ಇದಕ್ಕೂ ಕೂಡ 25,000 ಡೌನ್ ಪೇಮೆಂಟ್ ಕೊಡ್ಲಿ, ಪೋಲೋ ಕೂಡ ಕೊಡ್ತೀವಿ ಸರ್. ಬರೀ 25,000 ಡೌನ್ ಪೇಮೆಂಟ್ ಸಾಕು. ಅದರಲ್ಲೂ 21 ಮಾಡಲ್ ಪೋಲೋ ಸಿಗುತ್ತೆ ನಿಮಗೆ. 21,000 ಓಡಿದೆ, ಶೋರೂಮ್ ರೆಕಾರ್ಡೆಡ್ ಓಡಿದೆ. ಹೌದು ಸರ್. ಸೂಪರ್ ಸರ್, ಖುಷಿ ಆಯಿತು. ತುಂಬ ಕಡಿಮೆ ಓಡಿದೆ ಅಂತ ಹೇಳ್ಬೋದು. ಹಾಗೆ ನೋಡಿ, ಮಿನಿ ಕಾರು ಆಲ್ಟೋ K10. ಆಲ್ಟೋ K10 ಇದು ಬಂದ್ಬಿಟ್ಟು 23 ಮಾಡಲು ಗಾಡಿ. ಸೊ ಗಾಡಿ ಕೂಡ ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಈ ವೆಹಿಕಲ್ ಅಷ್ಟೇನೆ ಸರ್, ಬರೇ 4,20,000 ಗಾಡಿ ಕೊಡ್ತೀನಿ, 25,000 ಡೌನ್ ಪೇಮೆಂಟ್ ಅಲ್ಲಿ. 25,000 ಡೌನ್ ಪೇಮೆಂಟ್ ಈ ವೆಹಿಕಲ್ ಕೂಡ ಕೊಡ್ತೀನಿ ಸರ್. ಬರೀ 19,000 ಓಡಿದೆ ಸರ್. 19,000 ಓಡಿದೆ. 19,000 ಓಡಿದೆ. ಹೌದು ಸರ್, ಸಿಂಗಲ್ ಓನರ್. 4,20,000 ಫೈನಲ್ ಆಗುತ್ತೆ ನೋಡಿ. 22 ಮಾಡಲ್ ಸಿಂಗಲ್ ಓನರ್, ಬರೀ 19,000 ಓಡಿದೆ. ಹೌದು ಸರ್. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಹಾಗೆ ಇನ್ನೊಂದು ಬ್ರೆಜಾ ಇದೆಯಲ್ಲ ಸರ್? ಸರ್ ಬ್ರಿಜಾ ಬಂದು ಇದು 2019 ಮಾಡಲು ಗಾಡಿ, VDI ಅಂದ್ರೆ ಕಡೆ ಗಾಡಿ, ಇದು ಡೀಸೆಲ್ ನಲ್ಲಿ ಬಿಟ್ಟಿದ್ದು. ಸೊ ಇದು ಕೂಡ ಫ್ಯಾನ್ಸಿ ಅಲ್ಲಾ ವೀಲ್ ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮರಾ ಇದೆ, ಡ್ಯುಯಲ್ ಏರ್ ಬ್ಯಾಗು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಪ್ರತಿಯೊಂದು ಬರುತ್ತೆ, ರೇರ್ ವೈಸರ್ ಎಲ್ಲ ಬರುವಂತ ಗಾಡಿ, ನೀಟ್ ಟು ನೀಟ್ ಮೇಂಟೆನೆನ್ಸ್ ಆಗಿರುವಂತ ಗಾಡಿ. ಸರ್ ಈ ಗಾಡಿನ ಬರೀ 8,25,000 ಗಾಡಿ ಕೊಡ್ತೀನಿ, 25,000 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ 19 ಮಾಡಲು ಡೀಸೆಲ್ ಸರ್, 1.5 ಲಕ್ಷದಿಂದ 2 ಲಕ್ಷ ಫಿಟ್ಟಿಂಗ್ ಇರುವಂತ ಗಾಡಿ, 25,000 ಯಾರಿಗುಂಟು ಯಾರಿಗಿಲ್ಲ, ಬರೀ 25,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೊಡ್ತಾರೆ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. ಈ ತರ ಆಫರ್ ಮತ್ತೆ ಸಿಗಲ್ಲ. 19 ಮಾಡಲ್ ಡೀಸೆಲ್ ವೆಹಿಕಲ್ ಸಿಗುತ್ತೆ ನಿಮಗೆ. ಖಂಡಿತ ಸರ್. ಓಕೆ, ನೆಕ್ಸ್ಟ್ ಇದೆ ಯಾವ್ದು ಸರ್? ಇಯಾನ್ ಹುಂಡೈ ಇಯಾನ್ ನೋಡಿ ಸರ್, ಬಾನೆಟ್ ಮೇಲೆ ಸ್ಕ್ರಾಚ್ ಇದೆ, ಇದನ್ನ ಕೂಡ ನಾವು ಟಚ್ ಅಪ್ ಮಾಡಿಸಿ ನೀಟಾಗಿ ರಬ್ಬಿಂಗ್ ಪಾಲಿಶ್ ಹಾಕ್ಸಿ ಬಫಿಂಗ್ ಎಲ್ಲ ಮಾಡಿಸಿ ಕೊಡ್ತೀವಿ. ಸೊ ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 2,90,000 ಗಾಡಿ ಕೊಡ್ತೀನಿ, ಇದಕ್ಕೂ ಕೂಡ 25,000 ಡೌನ್ ಪೇಮೆಂಟ್. 17 ಮಾಡಲ್ ಸಿಂಗಲ್ ಓನರ್, 17 ಮಾಡಲು ಸಿಂಗಲ್ ಓನರ್, 2,90,000 25,000 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. ಬರೀ 25,000 ಡೌನ್ ಪೇಮೆಂಟ್ ಸಾಕು ಈ ಗಾಡಿಗೆ. ಹಾಗೆ ಇನ್ನೋವಾ ಇದೆ, ಡೀಸೆಲ್ ಗಾಡಿ, 7 ಸೀಟರ್. ಸರ್ ಇನ್ನೋವಾ ಯಾರೆಲ್ಲ ನೋಡ್ತಾ ಇದ್ದಾರೆ ಸರ್, ಈ ಗಾಡಿ 2007 ಮಾಡಲು, ವಿ ವರ್ಷನ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ, ಬರೀ 4,90,000 ಈ ಗಾಡಿ ಕೊಡ್ತೀನಿ ಸರ್. ವಿ ವರ್ಷನ್ 4,90,000 ಡೀಸೆಲ್, 8 ಜನ ಓಡಾಡೋ ಅಂತ 8 ಸೀಟರ್ ಗಾಡಿ ಕೊಡ್ತಾ ಇದ್ದೀನಿ. ವೆಹಿಕಲ್ ಕೂಡ ಚೆನ್ನಾಗಿದೆ. ಅದರಲ್ಲೂ ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಅಲ್ಲ. ಹೌದು ಸರ್. ಅಲ್ಲೋಗೋಣ. ಈಕೋ, ಎಸ್, ಈಕೋ ಕೂಡ ಇದೆ ನಮ್ಮ ಹತ್ರ. ಈ ಪ್ರೈಸ್ ಅವಾಗಲೇ ಹೇಳ್ತಾ ಇದ್ರು, ಯಾರು ಈ ಪ್ರೈಸ್ ಕೊಟ್ಟಿರಕ್ ಚಾನ್ಸೇನೇ ಇಲ್ಲ ಅಂತ. ಅಂಡರ್ 5 lakhs ಅಲ್ಲ, ನಿಮಗೆ 20 ಅಬವ್ ಮಾಡಲ್ ಸಿಗುತ್ತೆ ಸರ್. ಇದು 21 ಮಾಡಲು, 22 ರಿಜಿಸ್ಟ್ರೇಷನ್, 4 ಬ್ರ್ಯಾಂಡ್ ಟೈರ್ ಇದೆ, ಬರೀ 40,000 ಗಾಡಿ ಓಡಿದೆ ಸರ್. ಅಷ್ಟೇ, 40,000 ಓಡಿದೆ. ಸೊ ಈ ವೆಹಿಕಲ್ ಬರೀ 4,95,000 ನಿಮ್ ಚಾನಲ್ ಇಂದ ಬಂದು ಇನ್ನೂ 5,000 ಕಡಿಮೆ 490 ಗಾಡಿ ಕೊಡ್ತೀನಿ. ಸೊ ಇದಕ್ಕೆ 40,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು, ಆರಾಮಾಗಿ 4.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ನೋಡಿ, 4,90,000 22 ಮಾಡಲ್ ಸಿಗುತ್ತೆ, ಬರೀ 40,000 ಓಡಿದೆ ಅಂತ ಗಾಡಿ ಸರ್. ಬರೀ 20,000 ಡೌನ್ ಪೇಮೆಂಟ್ ಸಾಕು ಸರ್, ಸಾಕು, ಆರಾಮಾಗಿ ಮಾಡ್ಕೊಡ್ತೀನಿ ಸರ್. ಓಕೆ, ಹಾಗೆ ನಮ್ಮ ಹತ್ರ ಒಂದು ಬಲೆನೋ ಇದೆ. ಬಲೆನೋ ಬಂದ್ಬಿಟ್ಟು 2015 ಮಾಡಲು, ಟಾಪ್ ಎಂಡ್ ಮಾಡಲು, ಅಂದ್ರೆ ಆಲ್ಫಾ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಪುಷ್ ಬಟನ್ ಸ್ಟಾರ್ಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರ್ತದೆ. ಟಾಪ್ ಎಂಡ್ ಮಾಡಲು. ಹೌದು ಸರ್. ಆ ಹೊಸ ಲೆದರ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ, ನೀವು ನೋಡ್ತಾ ಇರಬಹುದು. ವೆಹಿಕಲ್ ಅಲ್ಲಿ 4 ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ಟೈರ್ಸ್, ಮ್ಯಾಗ್ ವೀಲ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. 15 ಮಾಡಲು ಡೀಸೆಲ್ ವೆಹಿಕಲ್, ಬರೀ 5,60,000 ಗಾಡಿ ಕೊಡ್ತಾ ಇದ್ದೀನಿ, 65,000 ಡೌನ್ ಪೇಮೆಂಟ್ ಕೊಟ್ರೆ ಈ ವೆಹಿಕಲ್ ತಗೊಂಡು ನೋಡಿ. ಡೀಸೆಲ್ ವೆಹಿಕಲ್ ಸಿಗುತ್ತೆ 5,60,000 60,000 ಡೌನ್ ಪೇಮೆಂಟ್ ಸಾಕು. ಡೀಸೆಲ್ ಸರ್ ಸ್ವಿಫ್ಟ್ ಬರೀ 5,45,000 2019 ಮಾಡಲು ಗಾಡಿ ಕೊಡ್ತೀನಿ ಸರ್. ಏನು ಅಷ್ಟೇನಾ? 5,45,000 ಕೊಡ್ತೀನಿ ಸರ್. ಇವತ್ತು 2017-16 ತೊಗೊಳಕ್ಕೆ ಹೇಳ್ತಾರೆ ಸರ್. ಆ ಪ್ರೈಸ್ ಅಲ್ಲಿ 2019 ಕೊಡ್ತೀನಿ. LXI ಸರ್? ಸರ್ ಇಲ್ಲ ಸರ್, VXI ಏರ್ ಬ್ಯಾಗ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅದರಲ್ಲೂ ಇನ್ಬಿಲ್ಟ್ ಸಿಸ್ಟಮ್ ಇದೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಹೊಸ ಲೆದರ್ ಇಂಟೀರಿಯರ್ ಕೂಡ ಇದೆ, ತುಂಬಾನೇ ಚೆನ್ನಾಗಿದೆ. ಈ ಹೊಸ ಲೆದರ್ಸ್ ನೋಡಬಹುದು, ಎಲ್ಲೂ ಕೂಡ ಹರಿದಿಲ್ಲ. ಕಂಪನಿ ಟೈರ್ ಸೀಟ್ಸ್ ಅಲ್ಲೇ ಬರುತ್ತೆ ನಿಮಗೆ, ಕಂಪನಿ ಸಿಸ್ಟಮ್ ಸಮೇತ, ಡಿಕಟ್ ಸ್ಟೇರಿಂಗ್ ವೀಲ್. ಹಾಗೆ ನಿಮ್ಗೆ ಇದೆಲ್ಲ ನೋಡಿ ಕಂಪನಿಯಿಂದನೇ ಹಾಕ್ಸ್ಕೊಂಡಿದ್ದಾರೆ. ಜಸ್ಟ್ 5,45,000 45,000 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀವಿ ನೋಡಿ. 19 ಮಾಡಲ್ ಸಿಗುತ್ತೆ ನಿಮಗೆ, ಒಳ್ಳೆ ರೇಟ್ ಅಲ್ವಾ? ಸೂಪರ್. ನೆಕ್ಸ್ಟ್ ಇದೆ ಯಾವ್ದು ಸರ್?
ಸರ್ ಯಾರೆಲ್ಲ ನೋಡ್ತಾ ಇದಾರೆ 2012 ಮಾಡಲು ಮಾರುತಿ ಎರ್ಟಿಗಾ ಅಂದ್ರೆ ಇದು ಕೂಡ ನಿಮಗೆ ಸೆಕೆಂಡ್ ಓನರ್ ವೆಹಿಕಲ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ ಸೊ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅದರಲ್ಲೂ ಡೀಸೆಲ್ ವೆಹಿಕಲ್ ಡೀಸೆಲ್ ಡೀಸೆಲ್ 2012 ಮಾಡಲು ಬರೀ ಈ ಗಾಡಿನ 5,25,000 ಗಾಡಿ ಕೊಡ್ತಾ ಇದೀನಿ 1,25,000 ಡೌನ್ ಪೇಮೆಂಟ್ ಕೊಟ್ರೆ 4 ಲಕ್ಷ ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೀವಿ ನೋಡಿ 1,25,000 ಸಾಕು 4 ಲಕ್ಷ ಲೋನ್ ಆಗುತ್ತೆ ನಿಮಗೆ ಡೀಸೆಲ್ ಗಾಡಿ 7 ಸೀಟರ್ ವೆಹಿಕಲ್ ಸಿಗುತ್ತೆ ಸೆಕೆಂಡ್ ಓನರ್ ಆಗಿದೆಯಾ ಸೆಕೆಂಡ್ ಓನರ್ ಅದರಲ್ಲೂ ಡೀಸೆಲ್ ವೆಹಿಕಲ್ 2012 ಮಾಡಲು 17ನೇ ತಿಂಗಳು ಗಾಡಿ ಅಂದ್ರೆ ಆಲ್ಮೋಸ್ಟ್ ಎಂಡಿಂಗ್ ಗಾಡಿ ಸರ್ ಇದು ಅಂದ್ರೆ 13 ಮಾಡಲು ಬರುತ್ತೆ 13 ಲೆಕ್ಕ ಬರ್ತದೆ ಓಕೆ ಸೂಪರ್ ಇವಾಗ ಬಂತು ನೋಡಿ ಬಡವರ ಬಾದಾಮಿ ಅಂತ ನಾವು ಆಲ್ಟೋ 800 ಕರಿತೀವೋ ಇಲ್ಲ ಓಮ್ನಿ ಕರಿತೀವೋ ಗೊತ್ತಿಲ್ಲ ಬಟ್ ಮಾರುತಿ ಅಂದ್ರೇನೆ ನಮ್ಮ ನಂಜುಂಡೇಶ್ವರ ಕಾರ್ಸು ಸೊ ಅದರಲ್ಲಿ ಒಂದು ಪುಟಾಣಿ ಕಾರು ಕಡಿಮೆ ರೇಟಲ್ಲಿ ಸಿಗುತ್ತೆ ಸರ್ 2014 ಮಾಡಲು ಗಾಡಿ ಸೊ ಈ ಗಾಡಿನ ಬರೀ 2,65,000 ಗಾಡಿ ಕೊಡ್ತೀನಿ ಸರ್ 14 ಮಾಡಲು ಹೌದು ಸರ್ ಎಲ್ಲಾ ಕಡೆ ಚೆಕ್ ಮಾಡ್ಲಿ ಇವತ್ತು ಎಲ್ಲಾ ಕಡೆ 3.25 ಲಕ್ಷ ಹೇಳ್ತಾರೆ 2,65ಕ್ಕೆ 14 ಮಾಡಲು ಅದ್ರಲ್ಲಿ ಸಿಂಗಲ್ ಓನರ್ ಹೊಸ ಟೈರ್ ಇರೋ ಅಂತ 8 ಸೀಟರ್ ವೆಹಿಕಲ್ ಆಕ್ಚುಲಿ 5 ಸೀಟರ್ ಹಾಕೊಂಡಿದ್ದಾರೆ ಬಟ್ RC ಕಾರ್ಡ್ ಅಲ್ಲಿ 8 ಸೀಟರ್ ಇದೆ ಈ ವೆಹಿಕಲ್ ಕೊಡ್ತೀವಿ ಸೊ ಇದಕ್ಕೆ ಬರೀ 65,000 ಡೌನ್ ಪೇಮೆಂಟ್ ಕೊಟ್ರೆ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ 65,000 ಡೌನ್ ಪೇಮೆಂಟ್ ಸಾಕು ಓಮ್ನಿ ಸಿಗುತ್ತೆ ಅದರಲ್ಲೂ 8 ಸೀಟರ್ ಸಿಗುತ್ತೆ ನಿಮಗೆ ಓಮ್ನಿ 5 ಸೀಟರ್ ಕಸ್ಟಮರ್ ಮಾಡ್ಕೊಂಡಿದ್ದಾರೆ ಬೇಕು ಅಂದ್ರೆ 1 ಸೀಟ್ ಹಾಕೋಬಹುದು ಏನು ತೊಂದರೆ ಇಲ್ಲ RC ಇಲ್ಲಿ ನಿಮಗೆ 8 ಸೀಟರ್ ಅಂತ ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್ ಬರುತ್ತೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಅದರಲ್ಲೂ ಸಿಂಗಲ್ ಓನರ್ ಓಮ್ನಿ ಸಿಗುತ್ತೆ ನಿಮಗೆ ಸೂಪರ್ ಹಾಗೆ ಕ್ರಿಸ್ಟಾ ಸರ್ ಇನೋವಾ ಕ್ರಿಸ್ಟಾ ಯಾರೆಲ್ಲ ನೋಡ್ತಾ ಇದ್ದಾರೆ 2019 ಮಾಡಲು Z ಸರ್ ಇದು ಝಡ್ ನಂಬರು ಚೆನ್ನಾಗಿದೆ ಸೂಪರ್ ಆಗಿದೆ ಸೊ ಈ ವೆಹಿಕಲ್ ನ ಬರೀ 19,95,000 ಹೇಳ್ತಾ ಇದೀವಿ ಸರ್ ಸೊ ಯಾರನ್ನ ಡೌನ್ ಇದು ಲೋನ್ ಆಪ್ಷನ್ ಅಂತ ಬಂದ್ರೆ 1,95,000 ಕೊಟ್ರೆ ಸಾಕು ಇನ್ನು 18 ಲಕ್ಷ ಲೋನೇ ಮಾಡ್ಕೊಟ್ಬಿಡ್ತೀವಿ ಸರ್ 1,95,000 ಸಾಕು 18 ಲಕ್ಷ ಲೋನ್ ಆಗುತ್ತೆ 19 Z ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್ ಇನೋವಾ ಕ್ರಿಸ್ಟಾ 1,43,000 ಅಷ್ಟೇ ರೆಕಾರ್ಡೆಡ್ ಕಿಲೋಮೀಟರ್ ಫುಲ್ಲಿ ಟಾಪ್ ಎಂಡ್ ಮಾಡ್ಲು ವೆಹಿಕಲ್ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು 19 ಮಾಡಲ ಹೇಳಿದ್ರಿ ಸರ್ 2019 ಮಾಡಲು 19 ಮಾಡಲು ಸಿಂಗಲ್ ಓನರ್ Z ಸರ್ ನೋಡಿ ಎಲ್ಲ ಕಡೆ 21-22 ಲಕ್ಷ ಇದೆ ಕೊಡ್ತಾ ಇರೋದೇ 19,45,000 ಅದರಲ್ಲೂ ನಿಮ್ ಚಾನಲ್ ಇಂದ ಬಂದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡಿ ಗಾಡಿ ಕೊಡ್ತೀನಿ ಸರ್ ನೋಡಿ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಆಕ್ಚುಲಿ 16 17 18 ಮಾಡಲ್ ಹೋಗ್ತೀರಾ ಅಂತ ಹೇಳಿದ್ರೆ ಈ ಪ್ರೈಸ್ ಸಿಗ್ತಾ ಇಲ್ಲ ಅದರಲ್ಲೂ Z ಸಿಗ್ತಾ ಇದೆ ನಿಮಗೆ G ವೇರಿಯಂಟ್ ಕೊಡೋ ಪ್ರೈಸ್ ಅಲ್ಲಿ Z ವೇರಿಯಂಟ್ ಸಿಗ್ತಾ ಇದೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಅಂಡ್ ವೆಹಿಕಲ್ ಫ್ಯಾನ್ಸಿ ನಂಬರ್ ಬರುತ್ತೆ 77 ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಬರುತ್ತೆ ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್ ಡೀಸೆಲ್ ಗಾಡಿ ಸರ್ ಸೂಪರ್ ಸರ್ ಟೈರ್ ಎಲ್ಲ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಮ್ಯಾಗ್ವಿಲ್ ಬರುತ್ತೆ ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಟೋಟಲ್ 7 ಸೀಟರ್ ವೆಹಿಕಲ್ ವಿತ್ ಟಚ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ ಎಷ್ಟು ಓಡಿದೆ ಸರ್ ಇದು ಸರ್ ಕಿಲೋಮೀಟರ್ ಬಂದು 1,43,000 ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಶೋರೂಮ್ ಸರ್ವಿಸ್ ಶೋರೂಮ್ ಸರ್ವಿಸ್ 1,43,000 ಅಷ್ಟೇ ಓಡಿದೆ ನೋಡಿ ಕಡಿಮೆ ಅಂದ್ರೆ ಕಡಿಮೆ ಓಡಿದೆ ಈ ಕ್ರಿಸ್ಟಾಗಳಿಗೆ ಏನೂ ಅಲ್ಲ ಅಂತ ಹೇಳ್ಬೋದು ಇದೆಲ್ಲ 10 ಲಕ್ಷ ಓಡಿದ್ರು ಏನೂ ಅಲ್ಲ ಸರ್ ಆನೆ ಅಲ್ವಾ ಸರ್ ಆನೆಗೆಲ್ಲ ಏನಾಗುತ್ತೆ ಸರ್ ನೋಡಿ 1,95,000 ಇದ್ರೆ ಕ್ರಿಸ್ಟಾ ತಗೊಂಡು ಹೋಗ್ಬೋದು ಕಡಿಮೆ ಓಡಿದೆ ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ಮ್ಯಾನ್ಯುವಲ್ Z ವೇರಿಯಂಟ್ ಸಿಗುತ್ತೆ ನಿಮಗೆ 2019 ಮಾಡಲ್ ಸರ್